ತುಂಬಾ ಜನ ಮೆಸೇಜ್ ಮಾಡಿ ಕೇಳ್ತಿದ್ದೀರಾ ಮತ್ತೆ ಸಿಗ್ದಾಗೆಲ್ಲ ಕೇಳ್ತಾ ಇದ್ರೆ ಅಣ್ಣ ವಿಡಿಯೋಸ್ ಹಾಕಿ ನೋಡಿ ಕಮ್ಮಿ ಮಾಡಿಬಿಟ್ಟಿದ್ರೆ ಏನು ಸಮಾಚಾರ ಅಂತ ಹೇಳ್ಬಿಟ್ಟು ತುಂಬಾ ಜನ ಗೊತ್ತಿರುತ್ತೆ, ಕೆಲವರಿಗೆ ಗೊತ್ತಿರಲ್ಲ. ಏನಪ್ಪ ಅಂತಂದ್ರೆ ನಾನು ಸಣ್ಣದಾಗಿ ಒಂದು ಅಂಗಡಿನ ಓಪನ್ ಮಾಡಿದ್ದೀನಿ. ಅದು ಬಂದ್ಬಿಟ್ಟು ನಮ್ಮ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂಗೆ. ಇಷ್ಟು ದಿನ ನೀವು ಅಬ್ಸರ್ವ್ ಮಾಡ್ಕೊಂಡು ನೋಡ್ಕೊಂಡ್ ಬಂದಂಗೆ ನಾನು ಅಗ್ರಿಕಲ್ಚರ್ನ ಮಾಡ್ಕೊಂಡು ಅಲ್ಲಲ್ಲೇ ಪ್ರಮೋಷನ್ಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೆ. ಆ ಒಂದು ಪ್ರಮೋಷನ್ಗಳಲ್ಲಿ ಅಲ್ಲಿ ಹೋಗ್ರಿ ಆ ಐಟಮ್ ಸಿಗುತ್ತೆ, ಇಲ್ಲೋಗಿ ಈ ಐಟಮ್ ಸಿಗುತ್ತೆ ಅಂತ ಹೇಳ್ತಾ ಹೋಗಿದ್ದೆ. ಸೊ ಹಂಗಾಗಿ ನಮ್ಮ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂಗೆ ನಾನೇ ಯಾಕೆ ಒಂದು ಅಂಗಡಿನ ಮಾಡಬಾರ್ದು, ನಮ್ಮ ರೈತರಿಗೆ ಯಾಕೆ ಬೆಸ್ಟ್ ಪ್ರೈಸಲ್ಲಿ ಕೊಡಬಾರ್ದು ಅಂತ ಹೇಳಿ ಈ ಒಂದು ಅಂಗಡಿನ ಮಾಡಿರ್ತಕ್ಕಂಥದ್ದು RJ ಎಂಟರ್ಪ್ರೈಸಸ್ ಅಂತ ನಮ್ಮ ಅಂಗಡಿ ಹೆಸರು ಕೂಡ ಇದೆ. ಇದನ್ನ ಕೆಲವರ ಹತ್ರ ಹೇಳಿದಾಗ ಖಂಡಿತ ನೀನ್ ಮಾಡು 100% ಸಕ್ಸಸ್ ಆಗುತ್ತೆ, ನಾವು ಸಪೋರ್ಟ್ ಮಾಡ್ತೀವಿ ಅಂತ ತುಂಬಾ ಜನ ಹೇಳಿದ್ರು. ಸೊ ಹಾಗಾಗಿ ಅವ್ರು ಹೇಳಿದ್ರ ತಕ್ಕಂಗೆ ನಾನು ಕೂಡ ಏನಾದ್ರು ಮಾಡ್ಬೇಕಂತ ಹೇಳ್ಬಿಟ್ಟು ಇನ್ನು ನಾರ್ಮಲ್ ಅಂಗಡಿ ತರ ಇದ್ರೆ ಸಾಲದು ಅಂತ ಹೇಳ್ಬಿಟ್ಟು ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡಿ ಇನ್ನು ವಾರದಿಂದಲೇ ಪ್ಲೇ ಸ್ಟೋರ್ ಅಲ್ಲಿ ನಮ್ಮ RJ ಅಗ್ರಿ ಮಾಡ್ಕೊಂಡು ಓಪನ್ ಆಗ್ತಿದೆ. ಖಂಡಿತ ನಮ್ಮ ರೈತರಿಗೆ ಏನೆಲ್ಲ ನಿಮ್ಮ ವಸ್ತುಗಳು ಬೇಕೋ ಜಸ್ಟ್ ನಿಮ್ಮ ಮನೇಲಿ ಕೂತ್ಕೊಂಡು ನೀವು ಬುಕ್ ಮಾಡದೆ ನಿಮ್ಮ ಮನೆಗೆ ತಲುಸುವಂತ ಒಂದು ಪ್ರಯತ್ನ ನಮ್ಮ ಕಡೆಯಿಂದ ಆಗುತ್ತೆ. ಎಲ್ಲರ ತರ ಅಂಗಡಿ ಅಂತ ಅನ್ಕೊಳಕ್ ಹೋಗ್ಬೇಡ್ರಿ. ನಮ್ಮ ಅಂಗಡಿ ಸ್ಟಾರ್ಟ್ ಆಗಿ ಕೇವಲ 4 ರಿಂದ 5 ತಿಂಗಳಾಗಿರ್ಬೋದು. ಅದೇ ಸ್ಟಾರ್ಟಿಂಗ್ ಟೈಮಲ್ಲಿ ಇಷ್ಟೊಂದು ಸಪೋರ್ಟ್ ಕೊಡ್ತೀರಾ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ತುಂಬಾ ಸಪೋರ್ಟ್ ಮಾಡಿದ್ದೀರಾ. ಸೊ ಹಂಗಾಗಿ ರೈತರು ಒಂದಂತೂ ಅರ್ಥ ಮಾಡ್ಕೊಳ್ಳಿ, RJ ಎಂಟರ್ಪ್ರೈಸಸ್ಗೆ ಹೋಗಿದ್ದೀವಿ ಅಂತಂದ್ರೆ ಯಾವುದೇ ಕಾರಣಕ್ಕೂ ನಾವು ಮೋಸ ಹೋಗಿರೋದಿಲ್ಲ. ಖಂಡಿತ ನಮಗೆ ಬೆಸ್ಟ್ ಪ್ರೈಸಲ್ಲಿ ಬೆಸ್ಟ್ ಕ್ವಾಲಿಟಿ ವಸ್ತುಗಳನ್ನ ಕೊಡ್ತೇನೆ ಅಂತ ನೀವು ಫಿಕ್ಸ್ ಆದರೆ ಸಾಕು. ಖಂಡಿತ ಆ ಒಂದು ರೆಸ್ಪೆಕ್ಟ್ ನಾನು ಉಳಿಸ್ಕೊಳಕ್ಕೆ 100% ಟ್ರೈ ಮಾಡ್ತೀನಿ. ಸೊ ಹಂಗಾಗಿ ಯಾರೆಲ್ಲ ನಮ್ಮ ಅಂಗಡಿಗೆ ಈಗಾಗಲೇ ಬಂದು ಹೋಗಿದ್ರೆ ಒಂದು ಕಮೆಂಟ್ ಮಾಡ್ರಿ. ಯಾರೆಲ್ಲ ಮುಂದಕ್ಕೆ ಬರ್ತೀರಾ ಅವರು ಕೂಡ ಒಂದು ಕಮೆಂಟ್ ಮಾಡ್ರಿ. ಅಗ್ರಿಕಲ್ಚರ್ ಅಲ್ಲಿ ನಿಮ್ಗೆ ಏನಾದರೂ ಯೂನಿಕ್ ಆಗಿರ್ತಕ್ಕಂಥ ವಸ್ತುಗಳು ಬೇಕಪ್ಪ ಅಂತಂದ್ರೆ ಖಂಡಿತ ನೀವು ಕಮೆಂಟ್ ಮಾಡ್ಬೋದು ಅಥವಾ ನಮಗೆ ಮೆಸೇಜ್ ಮಾಡ್ರಿ. ಆ ಥರ ವಸ್ತುಗಳನ್ನ ನಮ್ಮ ವೆಬ್ಸೈಟಲ್ಲಿ ಆಗಿರ್ಬೋದು ನಮ್ಮ ಅಂಗಡಿಯಲ್ಲಿ ತರಿಸ್ಕೊಡ್ತೀನಿ. ಸೊ ಹಂಗಾಗಿ ಆದಷ್ಟು ಎಲ್ಲ ರೈತರಿಗೆ ಒಂದು ವಿಡಿಯೋನ ಶೇರ್ ಮಾಡ್ರಿ. ಒಬ್ಬ ರೈತನಾಗಿ ಒಂದು ಅಂಗಡಿನ ಸ್ಟಾರ್ಟ್ ಮಾಡಿದ್ದೀನಿ. ರೈತರಾಗಿ ಖಂಡಿತ ನೀವು ಸಪೋರ್ಟ್ ಮಾಡ್ತೀರ ಅಂತ ಅನ್ಕೊಂಡಿದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.